ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾನೆ. ನಾನು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಬಟ್ ಅದೇ ರೀತಿ ಇವತ್ತಿನ ವಿಚಾರ ಏನು ಅಂತೇಳಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಹೌದು, ಇವತ್ತು ನಮ್ಮನೆಗೆ ಒಬ್ಬ ಹೊಸ ಸದಸ್ಯ ಆಗಮನ ಆಗ್ತಾ ಇದೆ. ಅಂದರೆ ಹೊಸ ಗಾಡಿ ತೊಗೊಂಡಿದ್ದೀನಿ. ಇವತ್ತು ಡೆಲಿವರಿ ಇದೆ, ತೊಗೊಂಬರೋಕ್ಕೆ ಯಶವಂತಪುರಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇಷ್ಟು ದಿವಸ ನಾನು ವೀಡಿಯೋ ಮಾಡದೇ ಇರೋದಕ್ಕೆ ಇದೇ ಕಾರಣ ಆಗಿರ್ತದೆ. ಗಾಡಿ ಇಲ್ಲದೆ ಹೊರಗಡೆ ಎಲ್ಲೂ ಕೂಡ ಹೋಗೋಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ವೀಡಿಯೋನ ಮಾಡಿರಲಿಲ್ಲ, ಕ್ಷಮೆನ ಕೇಳ್ತೀನಿ. ಅದೇ ರೀತಿ ಈ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ವಾಯ್ಸು ಮಿಸ್ಮ್ಯಾಚ್ ಆಗ್ಬೋದು. ಕಾರಣ ಏನಂತ ಹೇಳಿದ್ರೆ ನಾನು ವೀಡಿಯೋ ಮಾಡೋಂಥ ಸಂದರ್ಭದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ವಾಯ್ಸೇ ಬರ್ತಾ ಇರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇರೋಂಥದ್ದು. ಅದೇ ರೀತಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಬಂದರೆ ಸೀದಾ ಬಸ್ ಹತ್ಕೊಂಡು ಯಶವಂತಪುರ ಹೋಗಿ ಗಾಡಿ ಎತ್ಕೊಂಡು ಮುಂದೆ ಏನೇನಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಅದಾದಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ. ನಮ್ಮ ಸ್ನೇಹಿತರೊಬ್ಬರು ಕೂಡ ಬರ್ತೀನಿ ಅಂತ ತಿಳಿಸಿದರು. ಅವರು ಕೂಡ ಗಾಡಿ ತೊಗೊಬೇಕು ಅಂತೇಳಿ. ಅದಾದಮೇಲೆ ತಕ್ಷಣ ಅವ್ರನ್ನ ಕಾಲ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಅವ್ರನ್ನೂ ಕೂಡ ಜೊತೆಲಿ ಕರ್ಕೊಂಡು ಅಲ್ಲಿಂದ ಶೋರೂಮ್ಗೆ ಹೋದ್ವಿ. ಶೋರೂಮ್ಗೆ ಹೋಗಿ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಚೆಕ್ ಮಾಡಿ 2 ಚಾರ್ಜಿನ ಎತ್ಕೊಂಡು ಈಚೆ ಬಂದ್ವಿ. ಅದಾದ ನಂತರ ಅವ್ರ ಪಾಡಿಗೆ ಅವರು ಬೇರೆ ಕಡೆ ರೆಡಿ ಮಾಡಿಸ್ತೀನಿ ಅಂತ ಅವರು ಹೊರಟರು. ಬಟ್ ನಾನು ನಮ್ಮ ಮೆಕ್ಯಾನಿಕ್ ಹತ್ರನೇ ರೆಡಿ ಮಾಡಿಸ್ಬೇಕು ಅಂತೇಳಿ ಮಾಗಡಿ ರೋಡು ಫಸ್ಟ್ ಕ್ಲಾಸಲ್ಲಿರೋ ಗೋಪಾಲ್ಪುರದಲ್ಲಿ ಅಲ್ಲಿಗೆ ಬಂದೆ. ನಿಮಗೆ ಅಲ್ಲಿ ಬಂದರೆ ಮೆಕ್ಯಾನಿಕ್ಕು, ಟಿಂಕರಿಂಗು, ಪೇಂಟಿಂಗು, ಲೈನರು ಪ್ರತಿಯೊಬ್ಬರು ಕೂಡ ಅಲ್ಲೇ ಇದ್ದಾರೆ. ತುಂಬ ಅದ್ಭುತವಾಗಿ ಕೆಲಸನ ಮಾಡಿಕೊಡ್ತಾರೆ. ಇವರು ನಮ್ಮ ಟಿಂಕರ್ ಮಾಸ್ಟ್ರು. ನಾವು ಶಾರ್ಟ್ಕಟ್ಟಾಗಿ ಪಡೆಯಪ್ಪ ಅಂತ ಕರಿತೀವಿ. ಇವರ ಹೆಸರು ಬಂದ್ಬಿಟ್ಟು ಹಲೀಮ್ ಅಂತ. ತುಂಬ ಒಳ್ಳೆಯ ಕೆಲಸಗಾರರು. ಟಿಂಕರಿಂಗ್ ಕೆಲಸ ಏನೇ ಇದ್ರೂ ಕೂಡ ಪರ್ಫೆಕ್ಟಾಗಿ ಮಾಡಿಕೊಡ್ತಾರೆ. ಸ್ವಲ್ಪ ಸಮಯನ ತೊಗೊಂಡ್ರು ಕೂಡ ಅದ್ಭುತವಾಗಿ ಗಾಡಿಗಳನ್ನ ಟಿಂಕರಿಂಗ್ ಕೆಲಸನ ಅದ್ಭುತವಾಗಿ ಮಾಡಿಕೊಡೋಂಥ ಕೆಲಸನ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ವೈರಿಂಗ್ ಕೆಲಸನೂ ಕೂಡ ಅಷ್ಟೇ ಅದ್ಭುತವಾಗಿ ಮಾಡೋಂಥವ್ರು ಇವರು. ಪ್ಲಸ್ ಮೆಕ್ಯಾನಿಕ್ಕು ಕೂಡ. ಇವ್ರ ಹೆಸರು ನನಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ಇವ್ರ ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಇವರು ಬಜಾಜ್ ಶೋರೂಮಲ್ಲೇ ಮೆಕ್ಯಾನಾಗಿ ಸರ್ವಿಸ್ ಮಾಡಿದಂಥವ್ರು. ಈಗ ಅವರು ಸ್ವಂತ ಒಂದು ಗ್ಯಾರೇಜ್ ಇದ್ದರೂ ಕೂಡ ಅಲ್ಲಿ ಕೆಲಸ ಮಾಡ್ತಾಯಿದ್ದು. ಅದಾದ ನಂತರ ತಮ್ಮ ಗ್ಯಾರೇಜಲ್ಲೇ ಕೆಲಸನ ಶುರು ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಶೋರೂಮ್ ಅವರು ಕೂಡ ಇವಾಗಲೂ ಕೂಡ ಪ್ರೆಸೆಂಟಾಗಿ ಅಲ್ಲೇನಾದರೂ ವೈರಿಂಗ್ ಮಿಸ್ಟೇಕು ಅಥವಾ ಏನಾದರೂ ಅವ್ರ ಕೈಲಿ ಸಾಲ್ವ್ ಮಾಡೋಕ್ಕಾಗದಿರೋಂಥದ್ದು ಏನಾದರೂ ಕೆಲಸ ಕಾರ್ಯಗಳಿದ್ರೆ ಇವ್ರಿಗೆ ಫೋನ್ ಮಾಡಿ ಕರ್ಸ್ಕೊಳ್ಳೋವಂಥದ್ದು ಅಂಥ ವಿಚಾರ ಕೂಡ ಇದೆ. ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಕೆಲಸನ ಮಾಡ್ತಾರೆ ಇವರು. ತುಂಬ ಒಳ್ಳೆಯ ಕೆಲಸಗಾರರು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ಗಾಡಿ ನೋಡಿದ್ಮೇಲೆ ಅದೇ ಥರ ಏನಾದ್ರು ಮಾಡಿಸ್ಬೇಕು ಅಂದ್ಕೊಂಡವರು ಖಂಡಿತವಾಗ್ಲೂ ಗೋಪಾಲ್ಪುರಕ್ಕೆ ಹೋದರೆ ಅಲ್ಲಿ ಪಡೆಯಪ್ಪ ಅಂತ ಹೇಳಿದ್ರೆ ಸಾಕು, ಯಾರು ಬೇಕಾದ್ರೂ ತೋರಿಸ್ತಾರೆ. ಅದೇ ರೀತಿ ಇವರು ಕೂಡ ಲೈನರು. ತುಂಬಾ ಅದ್ಭುತವಾಗಿ ಇವರು ಕೂಡ ಟಾಪ್ ರೂಪಿಂಗು, ಡಿಸೈನಿಂಗು ಏನು ಬೇಕು ಎಲ್ಲ ಥರನೂ ಕೂಡ ಮಾಡ್ಕೊಡೋಂಥ ಕೆಲಸನ ಮಾಡ್ತಾರೆ. ಒಟ್ಟಿನಲ್ಲಿ ಗಾಡಿನ ಬಿಟ್ಟರೆ ವಾಪಸ್ಸು ನಿಮಗೆ ಗಾಡಿ ರೆಡಿಯಾಗಿ ಬರುವಂಥದ್ದು. ಬೇರೆ ಕಡೆ ಅಲ್ಲಿ ಒಂದು ಕಡೆ ಸಾಮಾನಿಗೆ ಹೋಗಬೇಕು ಅಥವಾ ಈ ಕಡೆ ಬೇರೆ ಒಂದು ಕೆಲಸಕ್ಕೆ ಹೋಗಬೇಕು ಅನ್ನೋದು ಏನಿಲ್ಲ. ಗಾಡಿನ ಬಿಟ್ಟರೆ ಕ್ಲೀನಾಗಿ ಗಾಡಿ ರೆಡಿಯಾಗಿ ನಿಮಗೆ ಕೈಗೆ ಸಿಗ್ತದೆ ಅಲ್ಲೇ. ಗಾಡಿ ಪೂರ್ತಿ ರೆಡಿ ಆದಮೇಲೆ ಈ ರೀತಿ ಲುಕ್ಕಿಗೆ ಬಂದಿದೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಸ್ಪೆಷಲಿ ವೈರಿಂಗ್ ವಿಚಾರದಲ್ಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಒಂದು ವೈರ್ ಕೂಡ ಹೊರಗಡೆ ಕಾಣಿಸ್ತಿರೋ ಥರ ಎಲ್ಲ ಕವರಿಂಗ್ ಮಾಡಿ ತುಂಬ ಅದ್ಭುತವಾಗಿ ಮಾಡಿಕೊಟ್ರು. ಹಾಗಾಗಿ ನನ್ನ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹೊಸ ಆಟನ ತೊಗೊಬೇಕು ಅಂತೇಳಿ ತುಂಬಾ ಒದ್ದಾಡಿರ್ತೀನಿ. ಅದೇ ಸಮಯಕ್ಕೆ ನಮ್ಮ ಸ್ನೇಹಿತರು ಕೂಡ ನನಗೆ ಕಷ್ಟ ಕಾಲದಲ್ಲಿ ಸಹಾಯನ ಮಾಡಿರ್ತಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಇನ್ನು ಮುಂದೆ ವೀಡಿಯೋಗಳು ಬರ್ತಾ ಇರ್ತವೆ, ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.